ಬಸವನಗೌಡ ಬಾದರ್ಲಿ ಸಾಹೇಬ್ರು, ನಮ್ಮನಗೌಡ ಸಾಹೇಬ್ರು, ಕರಿಯಪ್ಪ ಸಾಹೇಬ್ರು, ರಾಜಾ ಸಾಹೇಬ್ ರಿಟೈರ್ಡ್ ಆರ್ಮಿ ಅವರು, ಬಡಿಗೇರ್ ಸಾಹೇಬ್ರು, ವೀರ್ ರೆಡ್ಡಿ ಸಾಹೇಬ್ರು, ಡಿವೈಸಿ ಸಾಹೇಬ್ರು, ಚೌಳಿ ಸರ್, ವೆಂಕಟೇಶ್ ನಾಗಲಪಲ್ಲಿ ಸಾರು, ಜಲಾರಿ ಸಾಹೇಬರು, MS ಶ್ರೀನಾಥ್ ಸಾಹೇಬ್ರು, ಬಾಬರ್ಪಾಜ ಸಾಹೇಬ್ರು, ಎಲ್ಲರೂ ಗುಂಜಾಳಿ ಶಿವರು ಮಾಲಾರ್ಪಣೆ ಅವರು ಮಾಡಬೇಕು. ಕಾಜಿ ಜಲಾನ್ ಸಾಹೇಬರು ಅವರು ಈ ಪಂಚಮಿಗೆ ಮಾಲಾರ್ಪಣೆ ಮಾಡಬೇಕು. ನಾರೇ ತಕ್ಬೀರ್, ನಾರೇ ತಕ್ಬೀರ್, ನಾರೇ ರಿಸಾಲತ್, ನಾರೇ ರಿಸಾಲತ್, ನಾರೇ ರಿಸಾಲತ್, ನಾರೇ ತಕ್ಬೀರ್, ನಾರೇ ತಕ್ಬೀರ್. ಎಲ್ಲರಿಗೂ 1446ನೇ ಅಹಿಂಸೆ, ಅತ್ಯಾಚಾರ, ಅನಾಚಾರ, ಸುಲಿಗೆ ಇವುಗಳನ್ನೇ ನೋಡ್ತಾ ಇದ್ದೇವೆ. ಇದು ಯಾವ ಸಂಕೇತ? ನಾವು ಮಾನವೀಯ ಮೌಲ್ಯಗಳಿಂದ ದೂರ ಹೋಗಿದೆ. ಆದರೂ ಕೂಡ ನನಗೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಬೇಕಾಗಿರೋದ್ರಿಂದ ಮಾನವೀಯ ಮೌಲ್ಯಗಳನ್ನು ನಾವು ಉಳಿಸಿಕೊಳ್ಳುವುದರ ಮೂಲಕ ಮನುಷ್ಯತ್ವವನ್ನು ಪಡೆಯೋಣ ಅನ್ನುವ ಸಂದೇಶದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಾವು, ಅವರ ಜೀವನ ಚರಿತ್ರೆ ಇವೆಲ್ಲವನ್ನು ನಾವು ನೋಡಿದಾಗ ಅಂದಿನ ದಿನಮಾನಗಳಲ್ಲಿ ಎಷ್ಟು ಮೂಢನಂಬಿಕೆಗಳಿದ್ದು, ಸಮಾಜದಲ್ಲಿ ಏನೇನು ಸಾಮಾಜಿಕವಾಗಿ ಪರಿವರ್ತನೆ ಆಗಬೇಕಾಗಿದೆ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಜೀವನದ ಬದುಕಿಗೆ ಬೇಕಾಗ್ತಕ್ಕಂಥ ಸಂದೇಶಗಳನ್ನು ಯಾವ ರೀತಿ ಜನರಿಗೆ ಸರಳ ರೀತಿಯಲ್ಲಿ ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸವನ್ನು ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಪ್ರಾರಂಭ ಮಾಡಿ ಸಮಾಜದ ಪರಿವರ್ತನೆಗೆ ನಾಟ್ಯ ಆಡಿಸ್ತಕ್ಕಂಥ ಒಬ್ಬ ಮಹಾ ಪುರುಷ ಅವರ ಜೀವನ ಚರಿತ್ರೆ ಪ್ರಪಂಚದ ಎಲ್ಲ ಜನತೆಗೆ ಓದಿರ್ತಕ್ಕಂಥ ವಿಚಾರ. ದಾರ್ಶನಿಕ ಪುರುಷರು ನಮ್ಮ ಪೈಗಂಬರ್ ಇರ್ಬೋದು, ಬಸವಣ್ಣವರಿರ್ಬೋದು, ಬುದ್ಧರಿರ್ಬೋದು, ಜೈನರಿರ್ಬೋದು, ಎಲ್ಲರೂ ಸಾರುವ ಒಂದೇ ಒಂದು ಸಂದೇಶ, ಶಾಂತಿ, ಸೌಹಾರ್ದತೆ ಮತ್ತು ಸಮಾನತೆಯ ಬಾಳನ್ನು ಬಾಳಬೇಕು ಎಂಬ ಒಂದು ವಿಚಾರವನ್ನು ಇಟ್ಟುಕೊಂಡು ದಾರ್ಶನಿಕ ಪುರುಷರು ತಮ್ಮದೇ ಆದಂಥ ಕೆಲವು ಕಾರ್ಯಚಟುವಟಿಕೆಗಳನ್ನು, ಸಂದೇಶಗಳನ್ನು ಸಮಾಜಕ್ಕೆ ಕೊಟ್ಟು ಸಮಾಜದಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನು ತಿಳಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಹೋಗಬೇಕಾಗಿದೆ. ಇವತ್ತು ಸಮಾಜದಲ್ಲಿ ಅನೇಕ ಸಂದರ್ಭಗಳು ಬರ್ತಾವೆ. ಈಗಾಗಲೇ ಭಾಳಷ್ಟು ಜನ ಆಡುವವರು, ಬಡಿಗೆರವರು, ನಿರ್ಪಾದಿತ ವಕೀಲರು, ಬಸವನಗೌಡ ಬಾದರಿಯವರು, ಕರಿಯಪ್ಪವರು ಅನೇಕ ವಿಚಾರಗಳನ್ನು ಸಭೆಯಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರ. ಅವುಗಳೆಲ್ಲರೂ ಹೇಳುವುದು ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ರಕ್ತ, ಕೆಂಪು ರಕ್ತ ಒಂದೇ. ಆದರೆ ಸಮಾಜದ ಆಚಾರ, ವಿಚಾರ, ತತ್ವ, ಸಿದ್ಧಾಂತಗಳು ಬೇರೆ 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 ರೂಪದಲ್ಲಿ ಆಚರಣೆ ಮಾಡಿಕೊಂಡು ಬಂದಿದೆ. ಹೊರತಾಗಿ ಸಂದೇಶಗಳು ಪುರಾಣ ಇರ್ಬೋದು, ನಮ್ಮ ಭಗವದ್ಗೀತೆ ಇರ್ಬೋದು, ಇವೆಲ್ಲ ಹೇಳುವುದು ಒಂದೇ. ಮನುಷ್ಯನಲ್ಲಿರ್ತಕ್ಕಂಥ ರಕ್ತ, ಕೆಂಪು ರಕ್ತ, ಆಚಾರ ವಿಚಾರದಲ್ಲಿ ಮಾತ್ರ ಬದಲಾವಣೆಗಳು ಬಂದಿರ್ಬೋದು, ತತ್ವ ಸಿದ್ಧಾಂತಗಳಲ್ಲಿ ಬದಲಾವಣೆ ಆಗಿರ್ಬೋದು. ಇವೆಲ್ಲವನ್ನು ಅರಿತುಕೊಂಡು ನಾವು ನೀವೆಲ್ಲರೂ ಅಣ್ಣ ತಮ್ಮಂದಿರಾಗಿ ಸೌಹಾರ್ದತೆಯಿಂದ ಬಾಳಬೇಕು ಎಂಬ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಹೊರತಾಗಿ ಯಾವುದೇ ಅಹಿತಕರ ಘಟನೆಗೆ ಅವಕಾಶ ಇರಲಾರದೆ ಎಲ್ಲರೂ ಒಂದೇ ಅಣ್ಣ ತಮ್ಮಂದಿರಾಗಿ ಹೋಗಬೇಕು ಎಂಬ ಒಂದು ಚಿಂತನೆಯನ್ನು ಮಾಡಿರ್ತಕ್ಕಂಥ ಸಂದೇಶಗಳು ಇವೆಲ್ಲ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಇವೆಲ್ಲ ಹೋಗಬೇಕಾಗಿದೆ. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ ಎಲ್ಲ ಸಮಾಜದಲ್ಲಿ ದಾರ್ಶನಿಕ ಪುರುಷರು ಹೇಳಿರ್ತಕ್ಕಂಥ ತತ್ವ ಸಿದ್ಧಾಂತಗಳು ನಶಿಸ್ತಕ್ಕಂಥ
ಕಾಲ ಬಂದಿದೆ. ಇಂದಿನ ಯುವ ಪೀಳಿಗೆ ಬಹಳಷ್ಟು ಆಚಾರ ವಿಚಾರ ತತ್ವ ಸಿದ್ಧಾಂತಗಳನ್ನು ಓದಿ ಅರ್ಥ ಮಾಡಿಕೊಂಡು ಸಮಾಜದ ಒಂದು ಒಳ್ಳೆ ಸೌಹಾರ್ದತೆಯನ್ನು ಕಾಪಾಡತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗಬೇಕಾಗಿದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಇವತ್ತಿನ ಈ ಮೊಹಮ್ಮದ್ ಪೈಗಂಬರ್ ಅವರ ದಿನಾಚರಣೆ ಬಹಳ ಶಾಂತಿಯುತವಾಗಿ ಶಿಸ್ತಿನಿಂದ ಅಚ್ಚುಕಟ್ಟಿನಿಂದ ಎಲ್ಲರೂ ಹಣತಮಂದರಾಗಿ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳೋಣ ಎಂಬ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಶುಭಾಶಯಗಳನ್ನು ವ್ಯಕ್ತಪಡಿಸಿ ಇವತ್ತು 1446ನೇ ಪ್ರವಾದಿ ಪೈಗಂಬರ ಜನ್ಮದಿನದ ಶುಭಾಶಯಗಳನ್ನ ನಮ್ಮೆಲ್ಲರಿಗೂ ಕೋರುತ್ತಾ ಈ ನಾಡಿನ ಜನತೆಗೆ ಈದ್ ಮಿಲಾದ್ ಎಲ್ಲ ಶಾಂತಿ ನೆಮ್ಮದಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ನಾವು ಭಾರತದಲ್ಲಿ ಅನೇಕ ಜಾತಿ ಅನೇಕ ಭಾಷೆಗಳನ್ನು ಹೊಂದಿರತಕ್ಕಂಥ ಈ ದೇಶ. ಪ್ರತಿಯೊಂದು ಹಬ್ಬ ನಾವೆಲ್ಲರೂ ಶಾಂತಿಯುತವಾಗಿ ಸಿಂಧನೂರಿನಲ್ಲಿ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಕಳೆದ ಸತಿ ರಂಜಾನ್ ಬಂದಾಗ ಬಸವಣ್ಣ ಜಯಂತಿ ಜೊತೆಗೆ ಆಚರಣೆ ಮಾಡಿದ್ದೀವಿ. ಈ ಸತಿ ಗಣೇಶ ಹಬ್ಬದ ಜೊತೆಗೆ ಈದ್ ಮಿಲಾದ್ ಆಚರಣೆ ಮಾಡ್ತಾ ಇದ್ದೀವಿ. ಅಂದರೆ ಅಲ್ಲ ಹೇಳೋದು ಒಂದೇ, ಭಗವಂತ ಹೇಳೋದು ಒಂದೇ, ನಾವೆಲ್ಲರೂ ಒಂದೇ ಅಂತೇಳಿ ಒಂದು ಸಂದೇಶವನ್ನು ಕೊಡುವಂಥ ಕೆಲಸ ಅಲ್ಲ ಮತ್ತು ಭಗವಂತ ಇಬ್ಬರು ನಾವೆಲ್ಲರೂ ಒಂದಾಗಿ ನಡಿಬೇಕು, ಈ ದೇಶದಲ್ಲಿ ಶಾಂತಿ ರೀತಿಯಿಂದ ಬದುಕಬೇಕು ಎಂಬ ಒಂದು ಸಂದೇಶವನ್ನು ಇವತ್ತೇನು ಮೊಹಮ್ಮದ್ ಪೈಗಂಬರ್ ಅವರು ಈ ನಾಡಿಗೆ ಕೊಟ್ಟಿದ್ದಾರೆ. ನಮ್ಮೆಲ್ಲ ಯುವಕರು ಇವತ್ತೇನು ಶಾಂತಿ ಪ್ರಿಯರಿದ್ದಾರೆ ಸಿಂಧನೂರಿನಲ್ಲಿ. ಇವತ್ತೆಲ್ಲ ಯುವ ಸಮುದಾಯದವರು ಇವತ್ತೇನು ಈ ಮೆರವಣಿಗೆಯಲ್ಲಿ ಇವತ್ತೇನು ಈ ಹಬ್ಬ ಈದ್ ಮಿಲಾದ್ ಹಬ್ಬ ಆಚರಣೆ ಮಾಡ್ತಾ ಇದ್ರಿ. ನಾನೆಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಬಯಸ್ತೇನೆ, ಇವತ್ತೇನು ನಮ್ಮ ಯುವಕರು ಎಲ್ಲರೂ ಶಾಂತಿ ಪ್ರಿಯರಿದ್ದಾರೆ. ಯಾವುದೇ ಅನೈತಿಕ ಘಟನೆ ನಡೆಯಲಾದ ನಮ್ಮ ಜವಾಬ್ದಾರಿಯಿಂದ ಬಂದೋಬಸ್ತ್ ಮಾಡಲಿಕ್ಕೆ ನಮ್ಮ ಯುವಕರು ಏನು ನಿನ್ನೆ ಕೆಲವೊಂದಿಷ್ಟು ಎಲ್ಲ ಬುದ್ಧಿ ಮಾತುಗಳನ್ನ ಹೇಳಿ ಗಾಡಿಗಳನ್ನ ಸೀಸ್ ಮಾಡಿದ್ರಿ. ಅವರು ಗಾಡಿಗಳನ್ನ ಹಿಂತಿರುಗಿಸುವಂಥದ್ದು ಮಾಡಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು ನಮ್ಮೆಲ್ಲ ಯುವ ಸಮುದಾಯದವರು ಮಾಡ್ತಾರೆ. ಶಾಂತಿಯುತವಾಗಿ ಎಲ್ಲ ಹಬ್ಬ ಆಚರಣೆ ಮಾಡ್ತಾರೆ ಎಂಬ ನಂಬಿಕೆ ವಿಶ್ವಾಸ ನಮ್ಮೆಲ್ಲ ಸಮುದಾಯದ ಯುವಕರಿಗಿದೆ. ಇವತ್ತು ಯಾವುದೇ ಹಬ್ಬ ಆಚರಣೆ ಮಾಡಲಿಕ್ಕಾದ್ರೆ ಎಲ್ಲರೂ ನಾವು ಹಿಂದೂ ಮುಸಲ್ಮಾನರು ಎಲ್ಲರೂ ಸೇರಿಬಿಟ್ಟು ಆಚರಣೆ ಮಾಡ್ತೀವಿ. ಇವತ್ತು ಸಿಂಧನೂರಿನಲ್ಲಿ ಯಾವುದೇ ನೈತಿಕ ಘಟನೆ ನಡೆಯಂಗಿಲ್ಲ ಅಂತ ಇವತ್ತೇನು ಹಿಂದೆ ನಡೆದಂಥ ಸಂದರ್ಭದಲ್ಲಿ ಎಲ್ಲ ಸಮಾಜದ ಹಿರಿಯರು ಕೂತ್ಕೊಂಡು ಅದನ್ನ ರಾಜಿ ಮಾಡಿ ಮುಂದೆ ಯಾವುದೇ ರೀತಿ ಆಗಲಾರ್ದಂಗೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಎಂಬ ಯುವಕರು ಸಂದೇಶ ಕೊಟ್ಟಿದ್ದಾರೆ. ಎಲ್ಲರಿಗೂ ಈದ್ ಮಿಲಾದ್ ಹಬ್ಬ ಒಳ್ಳೆಯದಾಗಲಿ, ಶುಭಾಶಯಗಳು. ಮತ್ತೊಮ್ಮೆ ಶುಭಾಶಯಗಳನ್ನ ಕೋರಿ ನನ್ನ ಮಾತುಕತೆಗೆ ವಿರಾಮ ಹೇಳ್ತೇನೆ. ಧನ್ಯವಾದ. ಸಾರುವುದು ಒಂದೇ, ಶಾಂತಿ ನೆಮ್ಮದಿ. ಯಾವ ಧರ್ಮವೂ ಕೂಡ ಅಧರ್ಮದ ಸಂದೇಶವನ್ನ ಕೊಟ್ಟಿಲ್ಲ. ಎಲ್ಲ ಧರ್ಮ ಗುರುಗಳ ಗ್ರಂಥಗಳು ಅದನ್ನೇ ಬೋಧಿಸಿದವು. ಇವತ್ತು ನಾವು ಪ್ರಾಸ್ತಾವಿಕವಾಗಿ ಮಾತನಾಡುವಾಗ ಅವರು ಹೇಳಿದರು, ಇವತ್ತು ನಾವು ಒಂದು ದಿನ ಆಚರಣೆ ಮಾಡ್ತೇವೆ. ಎಲ್ಲ ಧರ್ಮಗುರುಗಳು ಏನು ಸಂದೇಶವನ್ನು ನಮಗೂ ಕೊಟ್ಟು ಹೋಗಿದ್ದಾರೆ ಅವುಗಳನ್ನು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಎಲ್ಲರೂ ಶರಣರಾಗೋದಕ್ಕೆ ಸಾಧ್ಯ ಇಲ್ಲ. ಕೊನೆಯ ಪಕ್ಷ ಅವರ ಸಂದೇಶದ ಸ್ವಲ್ಪ ಮಟ್ಟಿಗಾದರೂ ಅನುಸರಿಸುವ ಮೂಲಕ ಮನುಷ್ಯರಾಗಿ ಬದುಕಿದರೆ ಸಾಕು ಅನ್ನೋದು ಇವತ್ತು ನಮ್ಮ ಮುಂದೆ ಇರುವ ಬಹುದೊಡ್ಡ ಪ್ರಶ್ನೆ. ಹಾಗಾಗಿ ನಾನು ಇಷ್ಟೇ ಹೇಳೋದಕ್ಕೆ ಬಯಸ್ತೇನೆ, ದೇವರು ಒಬ್ಬನೇ. ಆ ದೇವರನ್ನ ತಲುಪುವುದಕ್ಕೆ ನೂರಾರು ಹಾದಿಗಳು. ಎಲ್ಲ ಧರ್ಮದ ಸಂದೇಶ, ದೇವರ ಸಂದೇಶ, ದೇವರಿಗೆ ಹಲವು ನಾಮಗಳು. ನೀವು ಅಲ್ಲ ಅಂತೀರಿ, ಕ್ರಿಶ್ಚಿಯನ್ರು ಗಾಡ್ ಅಂತಾರೆ, ನಾವು ದೇವರಂತೇವೆ. ಹಿಂದೂ ಧರ್ಮದಲ್ಲಿ ನೂರಾರು ದೇವರುಗಳನ್ನ ದೇವತೆಗಳನ್ನ ನಾವು ಸ್ಮರಿಸ್ತೇವೆ. ಹಾಗೆಯೇ ಎಲ್ಲರ ಸಂದೇಶ ಒಂದೇ. ನಾವು ಮುಟ್ಟಬೇಕಾಗಿರುವುದು ಅಲ್ಲಿ ದೇವನನ್ನ. ದಾರಿ ಬೇರೆ ಇರ್ಬೋದು, ನಮ್ಮ ಆಚರಣೆಗಳಲ್ಲಿ ವ್ಯತ್ಯಾಸ ಇರ್ಬೋದು.
ನನಗೆ ಮುಸಲ್ಮಾನರ ಮತ್ತು ಹಿಂದೂ ಧರ್ಮದಲ್ಲಿ ಬಹಳ ನ್ಯೂನತೆಗಳಿದ್ದಾವೆ. ನಾವು ಜಪ ಮಾಡುವಾಗ ಮಣೆ ಹಿಡಿತೀವಿ, ನೀವು तस्वीर लेके तुम भी करते, वही से जो हम करते वो तुम भी करते. नाम अलग है, करने का तरीका अलग है, लेकिन करने वाला का इरादा एक ही है. हर जगह वो भगवान को स्तोत्रना है. इष्टु ಹೇಳಿ ನನಗೆ ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ನಮ್ಮ ನೂರಾನಿ ಮಸೀದಿಯಿಂದ ಪ್ರವಾದಿ ಮೊಹಮ್ಮದ್ ಅವರ ಸಂದೇಶವನ್ನು ಸಾರುತ್ತಾ ಮತ್ತು ಅವರ ಸಂದೇಶ ಏನಿದಾವೆ ಅವನ್ನೆಲ್ಲ ನಾವು ಅಳವಡಿಸಿಕೊಳ್ಬೇಕಂತೇಳಿ ನಾನು ಎಲ್ಲ ಇಲ್ಲಿರುವಂಥ ಯುವಮಿತ್ರರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ಪ್ರವಾದಿ ಮೊಹಮ್ಮದನು ಅವತ್ತಿನ ಕಾಲದಲ್ಲಿ ಈಗಾಗಲೇ ಬಡಿಗರ್ ಅವರು ಹೇಳಿದಾಗೆ ಕನಕದಾಸರು ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಯಾರೇ ಇದ್ದರೂ ಕೂಡ ಶಾಂತಿ ಸಂದೇಶವನ್ನು ಸಾರಿದ್ದಾರೆ ಹೊರತು ಯಾರು ಅಹಿತಕರ ಘಟನೆ ಮಾಡ್ರಿ ಅಂತ ಸಂದೇಶವನ್ನು ಸಾರಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಾಕಂತೇಳಿ ನಾನು ಇವತ್ತಿನಲ್ಲಿ ಮನವಿಯನ್ನು ಮಾಡ್ತಿದ್ದೇನೆ. ಅದೇ ರೀತಿ ಕೂಡ ಮೊಹಮ್ಮದ್ ಪೈಗಂಬರ್ ಅವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ. ಅವರು ವಿಲಾಸ ಜೀವನ ನಡೆಸದಿರಿ ಅಂತ ಮೊಹಮ್ಮದ್ ಪೈಗಂಬರ್ ಅವರು ಹೇಳ್ತಾರೆ. ಯಾವತ್ತು ಇದ್ರೂ ಕೂಡ ನಾವು ವಿಲಾಸ ಜೀವನ ನಡೆಸಬಾರ್ದು ಅಂತ ಅವರು ಘೋಷಣೆಯನ್ನು ಮತ್ತು ಸಂದೇಶವನ್ನು ಕಳಿಸಿದ್ದಾರೆ. ಅದೇ ರೀತಿ ಕೂಡ ಈಗಾಗಲೇ ನಮ್ಮ ಸಿನ್ನೂರು ತಾಲೂಕಿನಲ್ಲಿ ಶಾಂತಿ ಕದಡದ ರೀತಿ ಸಭೆಗಳನ್ನು ಮಾಡಬೇಕು, ಮೆರವಣಿಗೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಬಡಿಗರು ಅವರು ಹೇಳಿದ್ರು. ಅದಕ್ಕೆ ಉದಾಹರಣೆ ಮೊನ್ನೆ ನಡೆದಂಥ ಗಣೇಶ ಚೌತಿನೇ ಸಿನ್ನೂರಿಗೆ ಉದಾಹರಣೆ ಸಾಕ್ಷಿ ಇಡೀ ರಾಜ್ಯಕ್ಕೆ ಸಾಕ್ಷಿ ಅಂತ ನಾನು ಹೇಳ್ತಾ ಇದ್ದೇನೆ. ಅವತ್ತಿನ ದಿವಸ ಗಣೇಶ ಚೌತಿ ಗಣಪನನ್ನು ಕಳಿಸುವಂಥ ಸಂದರ್ಭದಲ್ಲಿ ನಮ್ಮ ಅರುಣ್ ಪಾಷಾ ಸಹ ನೇತೃತ್ವದಲ್ಲಿ ಎಲ್ಲ ನಮ್ಮ ಮುಸ್ಲಿಮಾನ್ ಬಾಂಧವರು ಸಿಹಿ ಹಂಚುವ ಮುಖಾಂತರ ಒಬ್ಬರಿಗೊಬ್ಬರು ನಾವು ಅಣ್ಣ ತಮ್ಮಂದರು ಎಂಬ ಸಂದೇಶವನ್ನು ಸಾರಿರುವಂಥ ತಾಲೂಕು ಯಾವುದಾದ್ರೂ ಇದ್ದರೆ ಅದು ನಮ್ಮ ಸಿನ್ನೂರು ತಾಲೂಕು ಎಂಬುದನ್ನು ಮಾತ್ರ ಮರೆಯಬಾರದು. ಯಾಕಂದರೆ ನಮಗೇನೇ ಇರಲಿ, ರಾಜಕೀಯದಲ್ಲಿ ಎಲ್ಲರೂ ಒಂದೊಂದು ಪಕ್ಷದಲ್ಲಿದ್ದೀವಿ, ಒಂದೊಂದು ಪಕ್ಷಕ್ಕೆ ನಾವು ಇದ್ದೀವಿ, ಅವರವ್ರ ಎಲೆಕ್ಷನ್ನಲ್ಲಿ ಅವ್ರು ಮಾಡ್ತಾರೆ. ಆದರೆ ಸಮಾಜದ ಏಳಿಗೆಯಾಗಿ ಯಾವತ್ತೂ ನಾವು ಶಾಂತಿಯನ್ನು ಕಾಪಾಡುವಂಥ ಕೆಲಸ ನಾವು ನೀವು ಸೇರಿ ಮಾಡೋಣ ಅಂತೇಳಿ ಇವತ್ತಿನ ದಿವಸ ನನ್ನನ್ನು ಕರೆಸಿ ಒಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಯುವ ಮಿತ್ರರಿಗೂ ಮತ್ತು ಹಿರಿಯರಿಗೂ ಪತ್ರಿಕಾ ಮಾಧ್ಯಮ यहाँ पर जमा हुए सब लोग मोहम्मद पैगंबर सल्लल्लाहु अलैहि वसल्लम के सालों से बैठ किए हैं. जैसा कि आपको मालूम है, हमारे बड़े साहब बोले कि मोहम्मद पैगंबर को मानते लोग, बसवण्णा साहब को मानते, कनकदास को मानते, अम्बेडकर को मानते, मगर उनको मानते उनकी नहीं मानते. उनकी जो बात है, मेरा मौलाना भी बोले, ये मिसाल देके बोले कि ये लोग जो है सब जो धर्म पर चल जा रहे हैं, सब धर्मों को मानते, किताबों को मानते, मगर उनकी बात को नहीं मानते. उनकी बात अगर अपने दिमाग पर ले लिए लेकर अगर जो है जिंदगी तय के लिए कहीं भी जो है अशांति तो सवाल ही नहीं पता होता. ಮಾತನಾಡಿದ್ರು ಶಾಂತಿ ಬಗ್ಗೆ. ಸಿಂಧೂರವರು ಯಾವಾಗಲೂ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಂಡಂಥ ಬಂದಂಥ ನಗರ. ಎಲ್ಲರಿಗೂ ನಮಗೆಲ್ಲರೂ ಗೊತ್ತಿಲ್ಲ. ನಾನು ಬಂದು 1 ವರ್ಷ ಆಯಿತು. ಎಲ್ಲ ಇಲ್ಲಿ ಜನರೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಮೊನ್ನೆ ನಾವು ಗಣೇಶ ಹಬ್ಬನ ಕೂಡ ಆಚರಣೆ ಮಾಡ್ತೀವಿ. ಅದರಲ್ಲಿ ಎಲ್ಲ ಮುಖಂಡರು, ಎಲ್ಲ ಜನಾಂಗದ ಮುಖಂಡರು, ಹಿಂದೂಗಳಾಗಲಿ ಮುಸ್ಲಿಂ ಬಾಂಧವರು ಎಲ್ಲರೂ ಕೂಡ ನಿಂತು ಸೌಹಾರ್ದತೆಯಿಂದ ಒಂದು ಮೆರವಣಿಗೆಯನ್ನು ಮಾಡಿದ್ವಿ. ಯಾರಿಗೂ ತೊಂದರೆ ಆಗದಂಥ ಮೆರವಣಿಗೆಯನ್ನು ನಾವು ಮಾಡಿದ್ದೇವೆ. ಅದೇ ರೀತಿಯಾಗಿ ಈಗಲೂ ಕೂಡ ಈ ಈದ್ ಮಿಲಾದಿಂದ ಮೆರವಣಿಗೆ ಮಾಡ್ತಾ ಇದ್ದೀವಿ. ಇದನ್ನು ಕೂಡ ತಾವೆಲ್ಲರೂ ಎಲ್ಲ ಜಾತಿ ಜನಾಂಗದವರೆಲ್ಲ ಕೂಡಿ ಇದನ್ನು ಶಾಂತಿಯುತವಾಗಿ ಒಂದು ಮೆರವಣಿಗೆಯನ್ನು ಮಾಡೋಣ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೆಚ್ಚಾಗಿ ಯುವಕರು ನಿನ್ನೆ ಸ್ವಲ್ಪ ರಾತ್ರಿ ಎಲ್ಲ ಸೈಲೆನ್ಸರ್ ಎಲ್ಲ ಓಡಾಡ್ತಿದ್ರು ಮುಖಂಡರು ಫೋನ್ ಮಾಡಿ ಹೇಳಿದ್ರು. ರಾತ್ರಿ ಎಲ್ಲ ಹೋಗಿ ಕೆಲವು ವೆಹಿಕಲ್ಗಳನ್ನ ಸೀಲ್ ಮಾಡಿದ್ವಿ. ಆ ರೀತಿ ಮಾಡಿದರೆ ನಾವು ಕಾನೂನು ಕ್ರಮ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಬೇಕಾಗ್ತದೆ. ಆಮೇಲೆ ಕೇಸ್ಗಳು ಅರೆಸ್ಟ್ ಮಾಡಬೇಕಾಗ್ತದೆ. ಆ ಕಾರಣದಿಂದ ತಾವೆಲ್ಲರೂ ಎಲ್ಲ ಮುಖಂಡರಿದ್ದರೆ ಎಲ್ಲ ಮುಖಂಡರು ತಮ್ಮ ಯುವಕರನ್ನ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಯಾವುದೇ ಜೇಂಡಾ ತಿರ್ಸೋದಾಗಲಿ, ಅವರಿಗೆ ತೊಂದರೆ ಮಾಡೋದಾಗಲಿ, ಆಮೇಲೆ ನಂತರ ಸೈಲೆನ್ಸರ್ಗಳಲ್ಲಿ ಇಟ್ಕೊಂಡು ಹೊರಗಡೆ ಓಡೋದಾಗಲಿ ಆ ಥರ ಮಾಡಿಕೊಂಡು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ಹಬ್ಬವನ್ನು ಎಲ್ಲರೂ ಶಾಂತ ರೀತಿಯಿಂದ ಸಂಭ್ರಮದಿಂದ ಆಚರಣೆ ಅಂತ ಹೇಳ್ತಾ ನಮ್ಮ ಇಲಾಖೆಗೆ ತಾವೆಲ್ಲರೂ ಸಹಕಾರ ನೀಡಿ ಮುಖಂಡರೆಲ್ಲರೂ ಸೇರಿ ಹಿಂದೆ ಎಲ್ಲರಿಗೂ ಕೂಡ ಗಣೇಶ ಹಬ್ಬದಲ್ಲಿ ನಾವು ಪೊಲೀಸ್ ಬಂದೋಬಸ್ತ್ ಮಾಡಲ್ಲ, ನೀವೇ ಮಾಡ್ಬೇಕಂತ ಹೇಳಿದ್ವಿ. ಅದೇ ಥರನೂ ಕೂಡ ಇವತ್ತು ಕೂಡ
ಕೂಡ ನೀವೇ ಮುಖಂಡರು ಮುಂದಿರಿಸಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಅದನ್ನು ಅಲ್ಲೇನೆ ಸ್ವಲ್ಪ ತಡೆ ಮಾಡಿದು ನಾವು ಒಳ್ಳೆ ರೀತಿಯಿಂದ ಇನ್ನು ಗ್ರ್ಯಾಂಡ್ ರೀತಿಯಿಂದ ಹಬ್ಬವನ್ನು ಆಚರಿಸುವಂಥ ಸಂದರ್ಭ ಹೇಳ್ತಾ ನಮಗೆಲ್ಲರಿಗೂ ಒಳ್ಳೆಯದಾಗಲಿ. ವಿದ್ಯೆ ಕಲಿತಿಲ್ಲ ಅಂತ ಹೇಳಿದ್ರು ನಮ್ಮ ಗುರುಗಳು. ಆತ ಬಹಿರಂಗದ ವಿದ್ಯೆ ಕಲಿತಿದ್ದಿಲ್ಲ, ಆದರೆ ಅಂತರಂಗದ ವಿದ್ಯೆಯನ್ನು ಆತನ ಪ್ರೇರಣೆಯಿಂದ ಪಡೆದುಕೊಂಡು ಬಂದಿದ್ದ ಮೊಮ್ಮಗರು. ಅಂತ ವಿದ್ಯೆಯನ್ನು ಕಲಿತುಕೊಳ್ಳುವುದರ ಮೂಲಕ ನಮ್ಮೆಲ್ಲರ ಬಾಳಿಗೆ ಬೆಳಕಾಗಿರ್ತಕ್ಕಂಥ, ಬೆಳಕು ಚೆಲ್ತಕ್ಕಂಥ ಪುರಾಣ ಗ್ರಂಥ ಆತನ ಅನುಸರಣೆಯ ಆಧಾರವೇ ಆ ಶಬ್ದಶಃ ಪುರಾಣ. ಕನ್ಯೆಯನ್ನು ಮದುವೆಯಾಗದೆ ತನಕ್ಕಿಂತ 15 ವರ್ಷದ ಮಹಿಳೆಯನ್ನು ಮದುವೆಯಾಗಿರ್ತಕ್ಕಂಥ, ವಿಧಿವೆಯನ್ನು ಮದುವೆಯಾಗಿರ್ತಕ್ಕಂಥ ಮಹಾಮಾನವತವಾದಿ ಮೊಹಮ್ಮದ್ ಪೈಗಂಬರವರು. ಅಂತ ದಿನಮಾನಗಳಲ್ಲಿ ಹೆಣ್ಣಿಗೆ ಅತ್ಯಂತ ಶ್ರೇಷ್ಠ ಸ್ಥಾನವನ್ನು ಕೊಡುವುದರ ಮೂಲಕ ತಂದೆ ತಾಯಿಯ ಆಸ್ತಿಯಲ್ಲಿ ಸಮಾನ ಭಾಗವನ್ನು ಕೊಡುತ್ತಿರ್ತಕ್ಕಂಥ ಮಹಾಮೇಧಾವಿ. ಅಂತ ಜನ್ಮ ದಿನಾಚರಣೆ ನಾವು ಆಚರಣೆ ಮಾಡಬೇಕಾಗಿತ್ತು. ಹಲವಾರು ಮಂದಿ ಹಲವಾರು ರೀತಿಗಳಲ್ಲಿ ಮಾತಾಡ್ತಾರ. ಅದು ಅಲ್ಲ, ಹಾಗೆ ಹೇಳಿಲ್ಲ ಅವರು. ಒಂದು ಕಡೆ ಹೇಳ್ತಾರ ಅವರು, ಅಲ್ಲನೇ ಪರಮ ದಯಾ ಸಿಂಧು, ಅಲ್ಲನೇ ನಮಗೆ ಎಲ್ಲ ವಿಶ್ವ ಅಂತ ಹೇಳ್ತಾರ. ಸತ್ಯವಾಗಿದೆ. ಅಲ್ಲ ಬೇರೆಲ್ಲ, ಶಿವ ಬೇರೆಲ್ಲ, ಕೃಷ್ಣ ಬೇರೆಲ್ಲ, ರಾಮ ಬೇರೆಯಲ್ಲ. ಅವರವರ ವಿಚಾರಕ್ಕನುಗುಣವಾಗಿ ಮಾತನಾಡಿರ್ತಕ್ಕಂಥ ಶಬ್ದಗಳ ಹೊರತು ಸೀಮಿತವಾಗಿರ್ತಕ್ಕಂಥ ಶಬ್ದಗಳಲ್ಲ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಆ ಕಾರಣಕ್ಕಾಗಿ ಬಂಧುಗಳೇ, ನಾವು ನೀವೆಲ್ಲರೂ ಆತನ ಹಾದಿಯಲ್ಲಿ ನಡಿಬೇಕಾಗಿದೆ. ಬಂಧುಗಳೇ, ಒಂದು ಮಾತು ಹೇಳ್ತಾರೆ ಅವರು, ನೀವು ನಾವೆಲ್ಲರೂ ಅತ್ಯಂತ ಉನ್ನತ ಸ್ಥಿತಿಯಲ್ಲಿ ಇರುವ ಸಂದರ್ಭದಲ್ಲಿ ನಿಮ್ಮ ನೆರೆಹೊರೆಯವರು ಉಪವಾಸದಿಂದ ಬಳಲುತ್ತಿದ್ದಾಗ ನೀವು ಊಟ ಮಾಡಿದರೆ ನೀವು ಮುಸಲ್ಮಾನರೇ ಅಲ್ಲ ಅಂತ ಶಬ್ದಶಃ ಹೇಳ್ತಾರೆ. ಇದರ ಅರ್ಥ ಏನಂದ್ರೆ, ನೀನು ಉಣ್ಣು, ಇನ್ನೊಬ್ಬರಿಗೆ ಉಣಿಸು, ನೀನು ಬದುಕು, ಇನ್ನೊಬ್ಬರನ್ನು ಬದುಕಿಸಲು ಬಿಡು ಎಂಬ ಶಬ್ದದ ಅರ್ಥ. ಆ ಕಾರಣಕ್ಕಾಗಿ ಔದಾರ್ಯವನ್ನು ಮೆರೆದಿರ್ತಕ್ಕಂಥ ಮಹಾಮಾನವತವಾದಿ ದಾನದ ಬಗ್ಗೆ ಹೇಳ್ತಾರ. ದಾನ ನಿಮ್ಮ ಔದಾರ್ಯವಲ್ಲ, ಶ್ರೀಮಂತರ ಔದಾರ್ಯವಲ್ಲ, ಬಡವನ ಹಕ್ಕು ಅಂತ ಘೋಷಣೆ ಮಾಡಿರ್ತಕ್ಕಂಥ ಮಹಾಮಾನವತವಾದಿ. ಕಾರ್ಮಿಕರು ಕೆಲಸ ಮಾಡುವ ಪೂರ್ವದಲ್ಲಿ, ಅವರು ಬೆವರು ಭೂಮಿಗಿಳಿಯುವ ಪೂರ್ವದಲ್ಲಿ ಅವರಿಗೆ ಕೂಲಿ ಕೊಡಂತ ಹೇಳಿದ ಮಹಾತ್ಮ. ಅಂತ ಮಹಾತ್ಮನ ಸಂದೇಶವನ್ನು ನಾವು ಹೊತ್ತು ಮೆರಬೇಕಾಗಿದೆ. ನಾವೆಲ್ಲರೂ ಒಂದು, ನಾವೆಲ್ಲರೂ ಒಬ್ಬರೇ ಮಕ್ಕಳು. ಆ ಕಾರಣಕ್ಕಾಗಿ ನಾವೆಲ್ಲರೂ ಈ ದೇಶದ ಐಕ್ಯತೆಯನ್ನು, ಸಮಗ್ರತೆಯನ್ನು, ಭಾವೈಕ್ಯತೆಯನ್ನು ಎತ್ತಿ ಹಿಡಿಯುವುದರ ಮೂಲಕ ಸಂವಿಧಾನದ ಆಶಯಗಳನ್ನು ಅರ್ಥ ಮಾಡಿಕೊಂಡು ಯಥಾವತ್ತಾಗಿ ಪರಿಪಾಲಿಸುವುದರ ಮೂಲಕ ನಾವು ಮನುಷ್ಯರೆಂದು ಮಾಡೋಣ ಎಂಬ ವಿಚಾರವನ್ನು ತಮ್ಮಲ್ಲಿ ಹಂಚಿಕೊಳ್ತಾರೆ. ಒಂದೇ ಹೇಳೋದಿಲ್ಲ, ಒಂದಕ್ಕೆ ಅರ್ಥನೇ ಇಲ್ಲ ಸಮಾಜ. ಅದಕ್ಕೆ ಹಿಂಗಾಗಿ ಎರಡು ಇರ್ತಾವ, ಯುದ್ಧ ಮತ್ತು ಶಾಂತಿ, ಅಜ್ಞಾನ ಮತ್ತು ಜ್ಞಾನ, ಭೂಮಿ ಮತ್ತು ಆಕಾಶ, ಹೌದು ಮತ್ತು ಅಲ್ಲ, ಸತ್ಯ ಮತ್ತು ನ್ಯಾಯ, ಇವೆಲ್ಲ ಇರ್ತಾವ. ಮೊಹಮ್ಮದ್ ಪೈಗಂಬರ್ ಅವರು ಸತ್ಯ, ಶಾಂತಿ, ನ್ಯಾಯ ತತ್ವವನ್ನೇ ಮನುಷ್ಯನಿಗೆ ಬೋಧಿಸಿ ಪ್ರಧಾನ ವೈರುಧ್ಯತೆಯಿಂದ ಕೂಡಿರುವಂತ, ಕಟು ವೈರಿಯಾಗಿರುವಂತ, ಮನುಕುಲವನ್ನೇ ನಾಶ ಮಾಡುವಂತ ಅಜ್ಞಾನವನ್ನ ದೂರಿಟ್ಟರೆ ವಿನ ಮನುಷ್ಯರನ್ನ ದ್ವೇಷಿಸಲಿಲ್ಲ. ಮನುಷ್ಯರಲ್ಲಿ ಇರುವಂತ ಅಜ್ಞಾನವನ್ನ ಒಡೆದೋಡಿಸಿ ಜ್ಞಾನದ ಮಾರ್ಗವನ್ನು ತೋರಿಸಿ ನಮ್ಮೆಲ್ಲರನ್ನ ಶಾಂತಿ ಸುವ್ಯವಸ್ಥೆಯಿಂದ ಬದುಕಬೇಕು ಅನ್ನುವಂಥ ಒಂದು ಮಾರ್ಗದರ್ಶನವನ್ನ ತೋರಿಸಿಕೊಟ್ಟಂತ ಮೊಹಮ್ಮದ್ ಪೈಗಂಬರ್ ಅವರು 7ನೇ ಶತಮಾನದಲ್ಲಿ ಒಂದು ಇಸ್ಲಾಂ ಧರ್ಮವನ್ನ ಸೃಷ್ಟಿ ಮಾಡುವುದರ ಜೊತೆಗೆ ನಾವು ಹೆಂಗೆ ಬದುಕಬೇಕು, ಮಾನವನ ಕಟ್ಟಳೆಗಳು ಹೆಂಗಿರಬೇಕು ಅಂತೇಳಿ ನಮಗೆಲ್ಲ ಕಲಿಸ್ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂತಂದ್ರೆ, ನಾವು ಈ ಭೂಮಿಗೆ ಬರುವುದಕ್ಕಿಂತ ಮೊದಲ ತಾಯಿ ಗರ್ಭದಲ್ಲಿ ಮಲಮೂತ್ರದಲ್ಲಿ ಇದ್ದೀವಿ. ಭೂಮಿಗೆ ಬಂದಮೇಲೆ ಇಲ್ಲಿ ಒಂದು ಸ್ವರ್ಗ, ಸಂಪತ್ಭರಿತವಾದಂತ ಈ ಭೂಮಿ ಮೇಲೆ ಏನೆಲ್ಲ ವಜ್ರ ವೈಢೂರ್ಯಗಳು, ಸಕಲ ಸಂಪತ್ತೆಲ್ಲ ಸಿಗ್ತದ.
ಈ ಸಂಪತ್ತನ್ನ ಸಮಾನವಾಗಿ ಹಂಚಿಕೊಂಡು ತಿನ್ನುವುದು ಮನುಷ್ಯ ಧರ್ಮ. ಒಬ್ಬರ ಮೇಲೆ ಒಬ್ರು ದಾಳಿ ಮಾಡೋದು ಮೂರ್ಖರ ಧರ್ಮ. ಮತ್ತೊಬ್ಬರ ಮೇಲೆ ಮತ್ತೊಬ್ರು ದಾಳಿ ಮಾಡೋದು ಮೂರ್ಖರ ಧರ್ಮ. ಈ ತತ್ವವನ್ನ ಹೇಳೋದ್ರ ಜೊತೆಗೆ ನಾವು ಯಾವತ್ತೂ ಕೋಮುವಾದಿಗಳಾಗಬಾರದು, ಯಾವುದೇ ಜಾತಿಯನ್ನ ನಿಂದನೆ ಮಾಡಬಾರದು. ಜಾತಿ ಧರ್ಮಗಳನ್ನ ಉದ್ದೇಶಪೂರ್ವಕವಾಗಿ ಕೆಲವರು ಸ್ವಾರ್ಥಿಗಳು ಸೃಷ್ಟಿ ಮಾಡಿ ಜನರನ್ನ ಬಿಡಿಭಾಗಗಳನ್ನ ಮಾಡಿ ತಮ್ಮ ಆಳ್ವಿಕೆಯನ್ನ ತಮ್ಮ ಸಂಪತ್ತನ್ನ ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಮಾಡಿದಂಥವು. ಅದಕ್ಕೆ ನಾವ್ಯಾರು ಜಾತಿವಾದಿಗಳು ಆಗಬಾರದು. ನಾವೆಲ್ಲರೂ ಮನುಷ್ಯರೆಲ್ಲರೂ ಒಂದೇ. ಹೆಣ್ಣು ಗಂಡು ಅನ್ನುವಂಥದ್ದು ಅದು ಮನುಷ್ಯ ಜಾತಿ. ಅಜ್ಞಾನ ಮತ್ತು ಜ್ಞಾನ ಅನ್ನುವಂಥ ಎರಡು ಜಾತಿ. ಅಜ್ಞಾನಿಗಳ ಜಾತಿನೇ ಬೇರೆ, ಜ್ಞಾನಿಗಳ ಜಾತಿನೇ ಬೇರೆ. ಜ್ಞಾನಿಗಳೆಲ್ಲರೂ ಶಾಂತಿಯುತವಾಗಿ ಬದುಕಬೇಕು. ನಾವೇನು ತಂದಿಲ್ಲ, ಏನು ಒಯ್ಯೋದಿಲ್ಲ ಅನ್ನೋದು ಸತ್ಯ. ಯಾರೆಷ್ಟೇ ಗಳಿಸಿದ್ರು ಕೂಡ ಈ ಭೂಮಿ ಮೇಲೆ ಅನ್ಯಾಯ ಮಾಡಿ ಧೋರಣೆ ಮಾಡಿ ವಿದ್ಯೆ ಕಲಿತಿಲ್ಲ ಅಂತ ಹೇಳಿದ್ರು ನಮ್ಮ ಗುರುಗಳು. ಆತ ಬಹಿರಂಗದ ವಿದ್ಯೆ ಕಲಿತಿದ್ದಿಲ್ಲ, ಆದರೆ ಅಂತರಂಗದ ವಿದ್ಯೆಯನ್ನು ಆತನ ಪ್ರೇರಣೆಯಿಂದ ಪಡೆದುಕೊಂಡು ಬಂದಿದ್ದ ಮೊಮ್ಮಗರು. ಅಂತ ವಿದ್ಯೆಯನ್ನು ಕಲಿತುಕೊಳ್ಳುವುದರ ಮೂಲಕ ನಮ್ಮೆಲ್ಲರ ಬಾಳಿಗೆ ಬೆಳಕಾಗಿರ್ತಕ್ಕಂಥ ಬೆಳಕು ತಿರ್ತಕ್ಕಂಥ ಪುರಾಣ ಗ್ರಂಥ ಆತನ ಅನುಸರಣೆಯ ಆಧಾರವೇ ಆ ಶಬ್ದಶಃ ಪುರಾಣ. ಕನ್ಯೆಯನ್ನು ಮದುವೆಯಾಗದೆ ತನಕ್ಕಿಂತ 15 ವರ್ಷದ ಮಹಿಳೆಯನ್ನು ಮದುವೆಯಾಗಿರ್ತಕ್ಕಂಥ ವಿಧಿವೆಯನ್ನು ಮದುವೆಯಾಗಿರ್ತಕ್ಕಂಥ ಮಹಾಮಾನವತವಾದಿ ಮೊಹಮ್ಮದ್ ಪೈಗಂಬರವರು. ಅಂತ ದಿನಮಾನಗಳಲ್ಲಿ ಹೆಣ್ಣಿಗೆ ಅತ್ಯಂತ ಶ್ರೇಷ್ಠ ಸ್ಥಾನವನ್ನು ಕೊಡುವುದರ ಮೂಲಕ ತಂದೆ ತಾಯಿಯ ಆಸ್ತಿಯಲ್ಲಿ ಸಮಾನ ಭಾಗವನ್ನು ಕೊಡುತ್ತಿರ್ತಕ್ಕಂಥ ಮಹಾಮೇಧಾವಿ. ಅಂತ ಜನ್ಮ ದಿನಾಚರಣೆ ನಾವು ಆಚರಣೆ ಮಾಡಬೇಕಾಗಿತ್ತು. ಹಲವಾರು ಮಂದಿ ಹಲವಾರು ರೀತಿಗಳಲ್ಲಿ ಮಾತಾಡ್ತಾರ. ಅದು ಅಲ್ಲ, ಹಾಗೆ ಹೇಳಿಲ್ಲ ಅವರು. ಒಂದು ಕಡೆ ಹೇಳ್ತಾರ ಅವರು, ಅಲ್ಲನೇ ಪರಮ ದಯಾ ಸಿಂಧು, ಅಲ್ಲನೇ ನಮಗೆ ಎಲ್ಲ ವಿಶ್ವ ಅಂತ ಹೇಳ್ತಾರ. ಸತ್ಯವಾಗಿದೆ. ಅಲ್ಲ ಬೇರೆಲ್ಲ, ಶಿವ ಬೇರೆಲ್ಲ, ಕೃಷ್ಣ ಬೇರೆಲ್ಲ, ರಾಮ ಬೇರೆಯಲ್ಲ. ಅವರ ವಿಚಾರಕ್ಕನುಗುಣವಾಗಿ ಮಾತನಾಡಿರ್ತಕ್ಕಂಥ ಶಬ್ದಗಳೇ ಹೊರತು ಸೀಮಿತವಾಗಿರ್ತಕ್ಕಂಥ ಶಬ್ದಗಳಲ್ಲ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಆ ಕಾರಣಕ್ಕಾಗಿ ಬಂಧುಗಳೇ, ನಾವು ನೀವೆಲ್ಲರೂ ಆತನ ಆದಿಯಲ್ಲಿ ನಡಿಬೇಕಾಗಿದೆ. ಬಂಧುಗಳೇ, ಒಂದು ಮಾತು ಹೇಳ್ತಾರ ಅವರು, ನೀವು ನಾವೆಲ್ಲರೂ ಅತ್ಯಂತ ಉನ್ನತ ಸ್ಥಿತಿಯಲ್ಲಿ ಇರುವ ಸಂದರ್ಭದಲ್ಲಿ ನಿಮ್ಮ ನೆರೆಹೊರೆಯವರು ಉಪವಾಸದಿಂದ ಬಳಲುತ್ತಿದ್ದಾಗ ನೀವು ಊಟ ಮಾಡಿದರೆ ನೀವು ಮುಸಲ್ಮಾನರೇ ಅಲ್ಲ ಅಂತ ಶಬ್ದಶಃ ಹೇಳ್ತಾರ. ಇದರ ಅರ್ಥ ಏನಂದ್ರೆ, ನೀನು ಉಣ್ಣು, ಇನ್ನೊಬ್ಬರಿಗೆ ಉಣಿಸು, ನೀನು ಬದುಕು, ಇನ್ನೊಬ್ಬರನ್ನು ಬದುಕಿಸಲು ಬಿಡು ಎಂಬ ಶಬ್ದದ ಅರ್ಥ. ಆ ಕಾರಣಕ್ಕಾಗಿ ಔದಾರ್ಯವನ್ನು ಬೆಳೆದಿರ್ತಕ್ಕಂಥ ಮಹಾಮಾನವತವಾದಿ ದಾನದ ಬಗ್ಗೆ ಹೇಳ್ತಾರ. ದಾನ ನಿಮ್ಮ ಔದಾರ್ಯವಲ್ಲ, ಶ್ರೀಮಂತರ ಔದಾರ್ಯವಲ್ಲ, ಬಡವನ ಹಕ್ಕು ಅಂತ ಘೋಷಣೆ ಮಾಡಿರ್ತಕ್ಕಂಥ ಮಹಾಮಾನವತವಾದಿ. ಕಾರ್ಮಿಕರು ಕೆಲಸ ಮಾಡುವ ಪೂರ್ವದಲ್ಲಿ, ಅವರು ಬೆವರು ಭೂಮಿಗಿಳಿಯುವ ಪೂರ್ವದಲ್ಲಿ ಅವರಿಗೆ ಕೂಲಿ ಕೊಡಂತ ಹೇಳಿದ ಮಹಾತ್ಮ. ಅಂತ ಮಹಾತ್ಮನ ಸಂದೇಶವನ್ನು ನಾವು ಹೊತ್ತು ಮೆರಬೇಕಾಗಿದೆ. ನಾವೆಲ್ಲರೂ ಒಂದು, ನಾವೆಲ್ಲರೂ ಒಬ್ಬರೇ ಮಕ್ಕಳು. ಆ ಕಾರಣಕ್ಕಾಗಿ ನಾವೆಲ್ಲರೂ ಈ ದೇಶದ ಐಕ್ಯತೆಯನ್ನು, ಸಮಗ್ರತೆಯನ್ನು, ಭಾವೈಕ್ಯತೆಯನ್ನು ಎತ್ತಿ ಹಿಡಿಯುವುದರ ಮೂಲಕ ಸಂವಿಧಾನದ ಆಶಯಗಳನ್ನು ಅರ್ಥ ಮಾಡಿಕೊಂಡು ಯಥಾವತ್ತಾಗಿ ಪರಿಪಾಲಿಸುವುದರ ಮೂಲಕ ನಾವು ಮನುಷ್ಯರೆಂದು ಮಾಡೋಣ ಎಂಬ ವಿಚಾರವನ್ನು ನೆಚ್ಚಿಕೊಳ್ತಾರೆ. ಒಂದೇ ಹೇಳೋದಿಲ್ಲ, ಒಂದಕ್ಕೆ ಅರ್ಥನೇ ಇಲ್ಲ ಸಮಾಜ. ಅದಕ್ಕೆ ಹಿಂಗಾಗಿ ಎರಡು ಇರ್ತಾವ, ಯುದ್ಧ ಮತ್ತು ಶಾಂತಿ, ಅಜ್ಞಾನ ಮತ್ತು ಜ್ಞಾನ, ಭೂಮಿ ಮತ್ತು ಆಕಾಶ, ಹೌದು ಮತ್ತು ಅಲ್ಲ, ಸತ್ಯ ಮತ್ತು ನ್ಯಾಯ, ಇವೆಲ್ಲ ಇರ್ತಾವ. ಮೊಹಮ್ಮದ್ ಪೈಗಂಬರ್ ಅವರು ಸತ್ಯ, ಶಾಂತಿ, ನ್ಯಾಯ ತತ್ವವನ್ನೇ ಮನುಷ್ಯನಿಗೆ ಬೋಧಿಸಿ ಪ್ರಧಾನ ವೈರುಧ್ಯತೆಯಿಂದ ಕೂಡಿರುವಂತ, ಕಟು ವೈರಿಯಾಗಿರುವಂತ, ಮನುಕುಲವನ್ನೇ ನಾಶ ಮಾಡುವಂತ ಅಜ್ಞಾನವನ್ನ ದೂರಿಟ್ರ ವಿನ ಮನುಷ್ಯರನ್ನ ದ್ವೇಷಿಸಲಿಲ್ಲ. ಮನುಷ್ಯರಲ್ಲಿ ಇರುವಂತ ಅಜ್ಞಾನವನ್ನ
ಒಡೆದೋಡಿಸಿ ಜ್ಞಾನದ ಮಾರ್ಗವನ್ನು ತೋರಿಸಿ ನಮ್ಮೆಲ್ಲರನ್ನ ಶಾಂತಿ ಸುವ್ಯವಸ್ಥೆಯಿಂದ ಬದುಕಬೇಕು ಅನ್ನುವಂಥ ಒಂದು ಮಾರ್ಗದರ್ಶನವನ್ನು ತೋರಿಸಿಕೊಟ್ಟಂತ ಮೊಹಮ್ಮದ್ ಪೈಗಂಬರ್ ಅವರು 7ನೇ ಶತಮಾನದಲ್ಲಿ ಒಂದು ಇಸ್ಲಾಂ ಧರ್ಮವನ್ನ ಸೃಷ್ಟಿ ಮಾಡುವುದರ ಜೊತೆಗೆ ನಾವು ಹೆಂಗೆ ಬದುಕಬೇಕು, ಮಾನವನ ಕಟ್ಟಳೆಗಳು ಹೆಂಗಿರಬೇಕು ಅಂತೇಳಿ ನಮಗೆಲ್ಲ ಕಲಿಸ್ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂತಂದ್ರೆ, ನಾವು ಈ ಭೂಮಿಗೆ ಬರುವುದಕ್ಕಿಂತ ಮೊದಲ ತಾಯಿ ಗರ್ಭದಲ್ಲಿ ಮಲಮೂತ್ರದಲ್ಲಿ ಇದ್ದೀವಿ. ಭೂಮಿಗೆ ಬಂದ್ಮೇಲೆ ಇಲ್ಲಿ ಒಂದು ಸ್ವರ್ಗ, ಸಂಪತ್ಭರಿತವಾದಂತಹ ಈ ಭೂಮಿ ಮೇಲೆ ಏನೆಲ್ಲ ವಜ್ರ ವೈಢೂರ್ಯಗಳು ಸಕಲ ಸಂಪತ್ತೆಲ್ಲ ಸಿಗ್ತದ, ಈ ಸಂಪತ್ತನ್ನ ಸಮಾನವಾಗಿ ಹಂಚಿಕೊಂಡು ತಿನ್ನುವುದು ಮನುಷ್ಯ ಧರ್ಮ. ಒಬ್ಬರ ಮೇಲೆ ಒಬ್ರು ದಾಳಿ ಮಾಡೋದು ಮೂರ್ಖರ ಧರ್ಮ, ಮತ್ತೊಬ್ಬರ ಮೇಲೆ ಮತ್ತೊಬ್ರು ದಾಳಿ ಮಾಡೋದು ಮೂರ್ಖರ ಧರ್ಮ. ಈ ತತ್ವವನ್ನ ಹೇಳೋದ್ರ ಜೊತೆಗೆ ನಾವು ಯಾವತ್ತೂ ಕೋಮವಾದಿಗಳಾಗಬಾರದು, ಯಾವುದೇ ಜಾತಿಯನ್ನ ನಿಂದನೆ ಮಾಡಬಾರದು, ಜಾತಿ ಧರ್ಮಗಳನ್ನ ಉದ್ದೇಶಪೂರ್ವಕವಾಗಿ ಕೆಲವರು ಸ್ವಾರ್ಥಿಗಳು ಸೃಷ್ಟಿ ಮಾಡಿ ಜನರನ್ನ ಬಿಡಿಭಾಗಗಳನ್ನ ಮಾಡಿ ತಮ್ಮ ಆಳ್ವಿಕೆಯನ್ನ ತಮ್ಮ ಸಂಪತ್ತನ್ನ ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಮಾಡಿದಂಥವು. ಅದಕ್ಕೆ ನಾವ್ಯಾರು ಜಾತಿವಾದಿಗಳು ಆಗಬಾರದು. ನಾವೆಲ್ಲರೂ ಮನುಷ್ಯರೆಲ್ಲರೂ ಒಂದೇ, ಹೆಣ್ಣು ಗಂಡು ಅನ್ನುವಂಥದ್ದು ಅದು ಮನುಷ್ಯ ಜಾತಿ. ಅಜ್ಞಾನ ಮತ್ತು ಜ್ಞಾನ ಅನ್ನುವಂಥ 2 ಜಾತಿ. ಅಜ್ಞಾನಿಗಳ ಜಾತಿನೇ ಬೇರೆ, ಜ್ಞಾನಿಗಳ ಜಾತಿನೇ ಬೇರೆ. ಜ್ಞಾನಿಗಳೆಲ್ಲರೂ ಶಾಂತಿಯುತವಾಗಿ ಬದುಕಬೇಕು. ನಾವೇನು ತಂದಿಲ್ಲ, ಏನು ಒಯ್ಯೋದಿಲ್ಲ ಅನ್ನೋದು ಸತ್ಯ. ಯಾರು ಎಷ್ಟೇ ಗಳಿಸಿದ್ರು ಕೂಡ ಈ ಭೂಮಿ ಮೇಲೆ ಅನ್ಯಾಯ